ಅಕ್ರಮವಾಗಿ ಗೋವು ಸಾಕಾಣಿಕೆ ಮಾಡ್ತಾ ಇದ್ದವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಹಿಂದೂ ಕಾರ್ಯಕರ್ತರು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಇದೆ, ನಾವು ನೋಡ್ತಾ ಹೋಗೋಣ. ಬೆಳಗಾವಿಯಲ್ಲಿ ಗುಂಪು ದಾಳಿ ಆಗಿರುವಂತದ್ದು ನೈತಿಕ ಪೊಲೀಸ್ ಗಿರಿ ಇವತ್ತು ಬೆಳಗಾವಿಯಲ್ಲಿ ನಡೆದಿದೆ. ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಿದ್ದವರ ಮೇಲೆ ಹಲ್ಲೆ ನಡೆಸಿರುವಂತದ್ದು 50ಕ್ಕೂ ಹೆಚ್ಚು ಹಿಂದೂಪರ ಕಾರ್ಯಕರ್ತರಿಂದ ಹಿಗ್ಗಾಮುಗ್ಗಾ ಥಳಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧದ ಮುಂದೆನೆ ಅನಪೇಕ್ಷಿತ ಘಟನೆ ಆಗಿರುವಂತದ್ದು. ಸ್ಥಳಕ್ಕೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಗೂ ಡಿಸಿಪಿ ರೋಹನ್ ಜಗದೀಶ್ ಅವರು ಕೂಡ ಭೇಟಿ ನೀಡಿ ಎಲ್ಲ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚಾಲಕ ಕ್ಲೀನರ್ಗೆ ತೀವ್ರ ಗಾಯ ಆಗಿದೆ. ಸದ್ಯಕ್ಕೆ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 7ರಿಂದ 7:30 ನಡುವೆಯಲ್ಲಿ ನಮ್ಮ ಹೈವೇ ಪೆಟ್ರೋಲ್ಗೆ ಒಂದು ಮಾಹಿತಿ ಬರುತ್ತೆ. ಇಲ್ಲಿ ಬಾಗೇವಾಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಹೈವೇ ಮೇಲೆ ಒಂದು ದೊಡ್ಡ ಟ್ರಕ್ಕಲ್ಲಿ ಒಂದಷ್ಟು ಆಕಳನ್ನ ಸಾಗಿಸ್ತಿದ್ದಾರೆ ಅಂತ ಹೇಳಿ ಒಂದಷ್ಟು ಜನ ಯುವಕರು ಅದನ್ನು ಸ್ಟಾಪ್ ಮಾಡಿರ್ತಾರೆ. ಸ್ಟಾಪ್ ಮಾಡಿದ ಸಮಯದಲ್ಲಿ ಯುವಕರಿಗೆ ಮತ್ತು ಇವರಿಗೆ ಒಂದು ಆರ್ಗ್ಯುಮೆಂಟ್ ಆಗಿ ಹುಡುಗರು ಅವ್ರಿಗೆ ಮ್ಯಾನ್ ಹ್ಯಾಂಡಲ್ ಮಾಡಿರ್ತಾರೆ. ಆ ಟೈಮ್ಗೆ ನಮಗೆ ಮಾಹಿತಿ ಗೊತ್ತಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ನಮ್ಮ ಅಧಿಕಾರಿಗಳು ಸ್ಪಾಟಿಗೆ ಬಂದು KSRPನೂ ಕರ್ಕೊಂಡ್ಬಂದಿದ್ರು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಇನ್ನೂ ಯಾಕೆ ಈ ಗೋ ಹತ್ಯೆ ಪ್ರಕರಣ ಇನ್ನೂ ಕಡಿಮೆ ಆಗ್ತಾ ಇಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಇಷ್ಟೆಲ್ಲ ಚೆಕ್ ಪೋಸ್ಟ್ ಇದೆ, ಎಲ್ಲ ಎಲೆಕ್ಷನ್ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ವೆಹಿಕಲ್ ಗಳನ್ನ ಎಲ್ಲಾ ಪರಿಶೀಲನೆಯನ್ನ ಪೊಲೀಸರು ಮಾಡ್ತಾ ಇದಾರೆ. ಇಷ್ಟ ಆದ್ರೂ ಕೂಡ ಪೊಲೀಸರಿಗೆ ಯಾಕೆ ಇನ್ಫಾರ್ಮೇಶನ್ ಹೋಗಿಲ್ಲ, ಹಿಂದೂ ಕಾರ್ಯಕರ್ತರು ಯಾಕೆ ಅಟ್ಯಾಕ್ ಮಾಡಿರುವಂತದ್ದು ಅಂತ ಡೀಟೇಲ್ಸ್ ಕೊಡೋದಾದ್ರೆ ಚಂದನ, ಇದೇ ಪ್ರಮುಖವಾಗಿರುವಂತದ್ದು. ಈಗ ಯಾಕಂದ್ರೆ ಎಲ್ಲಾ ಚೆಕ್ ಪೋಸ್ಟ್ಗಳಲ್ಲಿ ಯಾಕೆ ಇದನ್ನ ಹಿಡಿಲಿಲ್ಲ, ಎಲ್ಲಾ ಪೋಸ್ಟ್ಗಳಲ್ಲಿ ಯಾಕೆ ಚೆಕ್ ಮಾಡಿಲ್ಲ, ಪ್ರತಿಯೊಂದು ಏನು ಗಾಡಿಗಳನ್ನ ಲಾರಿಗಳು ಎಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ MCC ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಚಾಲೂ ಇರೋದ್ರಿಂದ ಪ್ರತಿಯೊಂದು ಏನಂತಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರೆ. ಆದ್ರೆ ಹಿಂದೂ ಕಾರ್ಯಕರ್ತರಿಗೆ ಹೇಳ್ತಾ ಇರೋದು ಏನಂತಂದ್ರೆ, ಯಾಕೆ ಚೆಕ್ ಪೋಸ್ಟ್ ಅಲ್ಲಿ ಇದನ್ನ ಚೆಕ್ ಮಾಡಲಿಲ್ಲ, 28 ಗೋಗಳನ್ನ ಸಾಗಿಸತ್ತ ನೋಡೋ ಪ್ರಯತ್ನ. ನಾನೀಗ ಬೆಳಗಾವಿಯ ಕಮಕಾರಟ್ಟಿಯ ಏನು ಮಹಾವೀರ್ ಗೋಶಾಲೆ ಇದೆ, ಮಹಾವೀರ್ ಗೋಶಾಲೆಯಿಂದ ಬರ್ತಾ ಇದ್ದೀನಿ. ತಾವು ನೋಡಬಹುದು ಚಿತ್ರಗಳಲ್ಲಿ ಅಂತಾರೆ ಎಲ್ಲವನ್ನೂ ಕೂಡ ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ರಮುಖವಾಗಿ ಏನಂತಂದ್ರೆ ಇಲ್ಲಿ 28 ಗೋಗಳು ಸಾಗಿಸತ್ತು. ಮತ್ತೆ ಇದಕ್ಕೆ ಶ್ರೀರಾಮ್ ಸೇನೆ ಹಿಂದೂಸ್ತಾನ ಏನಂತಂದ್ರೆ ಅಲ್ಲಿರ್ತಕ್ಕಂಥ ಹಿಂದೂ ಪರ ಕಾರ್ಯಕರ್ತರು ಬಹಳಷ್ಟು ಜನ ಯುವಕರು ಬಂದು ಏನ್ ಮಾಡಿದರೆ ಇವತ್ತು ಈ ಒಂದು ಗೋಗಳನ್ನ ರಕ್ಷಣೆ ಮಾಡಿರುವಂತದ್ದು. ಪ್ರಮುಖವಾಗಿ ಎತ್ತುಗಳಿದೆ ಎಲ್ಲ ರಕ್ಷಣೆ ಮಾಡೋದು, 28 ರಕ್ಷಣೆ ಮಾಡಿದಂತ ಇವ್ರು ಹೇಳ್ತಾ ಇರೋದು ಏನಂತಾರೆ. ಇವತ್ತು ನಮ್ಮ ಜೊತೆ ಏನೊಂದು ಹಿಂದೂಸ್ತಾನ ಕಾರ್ಯಕರ್ತರ ಏನೋ ಅಧ್ಯಕ್ಷರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಏನ್ ಸರ್ ಇದು, ಏನ್ ಆಕ್ಚುಲ್ ಆಗಿರೋದು? ಮಧ್ಯಾಹ್ನ 1:33 ನಮಗೆ ಕಾಲ್ ಬರುತ್ತೆ. ಹಿಂಗೆ ಗೋವಂಶವನ್ನು ಒಂದು ಕಂಟೈನರ್ ಲೋಡಿಂಗ್ ಮಾಡಿ ಬರ್ತಾ ಇದೆ, ಕೊಲ್ಲಾಪುರದ ಅಲ್ಲಿ ಮಹಾರಾಷ್ಟ್ರದಿಂದ ಬರ್ತಾ ಇದೆ ಅಂತ ಒಂದು ಫೋನ್ ಬಂದಿದೆ. ಅವಾಗಿಂದ ನಮ್ಮ ಕಾರ್ಯಕರ್ತರು ಫಾಲೋ ಮಾಡ್ತಾ ಇದ್ದಾರೆ. ಖರೆ ಅಂದ್ರೆ ಇದು ಎಲ್ಲಿ ಮಹಾರಾಷ್ಟ್ರದಾಗ ಎಲ್ಲಿ ತುಂಬ್ಯಾರ, ಅಲ್ಲಿಂದನೂ ಪ್ರಶಾಸನ ಕೇರ್ಲೆಸ್ ಇದೆ. ಮತ್ತು ಇಲ್ಲಿಂದ ಗಾಡಿ ಬರ್ತಾ ಇದೆ, ಇವರು ಹಿಡಿದಿಲ್ಲ, ಇವ್ರಿಗೇನು ಹಿಡ್ಲಿಕ್ಕಾಗಿಲ್ಲ. ನಾನೇ ಪ್ರಶಾಸನಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೇನೆ. ನೀವು ಹೆಲ್ಮೆಟ್ ಅದಾವೋ ಯಾವುದು ಗಾಡಿ ಮೇಲೆ ಲೈಸೆನ್ಸ್ ಅದಾವ ಅಂತ ನೀವು ಕೇಳ್ಕೊಂಡು ಅಲ್ಲಿ ಸಾವಿರಾರು ಕೇಸಸ್ವನ್ನು ಹಾಕ್ತೀರಿ. ಖರೆ ಈ ಕೇಸ್ ಯಾವುದೂ ಒಂದು ಕೇಸ್ ಹಾಕಿಲ್ಲ. ಇವರು ಬೀಪ್ ತೊಗೊಂಡು ಹೋಗ್ತಾ ಇದ್ದಾರು. ಇಂಥ ಗೋವಂಶವನ್ನು ತಸ್ಕರಿ ಹೋಗ್ತಾ ಇದ್ದಾರೆ, ಇದು ಕಟ್ ಮಾಡ್ಲಿಕ್ಕೇನು ತಗೊಂಡು ಹೋಗ್ತಾ ಇದ್ದಾರು. ಇದು ಬೀಫ್ ಮಾಡ್ಲಿಕ್ಕೇನು ಮೌಸ್ ತೆಗಿಲಿಕ್ಕೇನು ತಗೊಂಡು ಹೋಗ್ತಾ ಇದ್ದಾರು. ಇದು ಏನಂತಂದ್ರೆ ರಮಾಕಾಂತ್ ಹೇಳೋ ಪ್ರಕಾರ ಕಟ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ಹಿರೇಬಗಡಿ ಪೊಲೀಸ್ ಠಾಣೆ ಪ್ರಕರಣ ಕೂಡ ದಾಖಲೆ ಮಾಡಿರುವಂತದ್ದು. ಚಂದನ. ಓಕೆ.